ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇನ್ನು ಮೆಟ್ರೋ ದರ ಬೆಂಗಳೂರಿನಲ್ಲಿ ಏರಿಸಿ 8 ತಿಂಗಳು ಕೂಡ ಆಗಿಲ್ಲ. ಆಗಲೇ 2ನೇ ಬಾರಿಗೆ ಮೆಟ್ರೋ ದರ ಏರಿಕೆಗೆ ಸರ್ಕಾರ ತಯಾರಾಗಿದೆ. ಸೋಮವಾರದಿಂದ 5% ಮೆಟ್ರೋ ದರ ಮತ್ತೆ ಏರಿಸ್ತೀವಿ ಅನ್ನೋದನ್ನು ಘೋಷಣೆ ಮಾಡಿದ್ದಾರೆ. ಬರೀ 8-10 ತಿಂಗಳ ಹಿಂದೆನೇ BMRCL ಅವರು 72% ಮೆಟ್ರೋ ದರನ ಜಾಸ್ತಿ ಮಾಡಿದರು. ಅದರಿಂದ ಈಗಾಗಲೇ ಬೆಂಗಳೂರು ಮೆಟ್ರೋ ದೇಶದಲ್ಲೇ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಅನ್ನುವಂಥ ಒಂದು ಕುಖ್ಯಾತಿಗೆ ಒಳಗಾಗಿದೆ. ಇಷ್ಟು ದಿವಸ ಏನಾಗ್ತಾ ಇತ್ತು, ಮೆಟ್ರೋ ಕಟ್ಟಕ್ಕೆ ಸರ್ಕಾರಗಳು ಸಾಲ ಮಾಡ್ತಾ ಇತ್ತು. ಇನ್ನು ಮುಂದೆ ಮೆಟ್ರೋಲ್ ಓಡಾಡೋಕ್ಕೂ ಸಾಮಾನ್ಯ ಜನ ಸಾಲ ಮಾಡಬೇಕಾದಂಥ ಸ್ಥಿತಿಗೆ ಮೆಟ್ರೋ ದರ ಇವತ್ತು ರಾಜ್ಯ ಸರ್ಕಾರ ಏರಿಕೆ ಮಾಡಿದೆ. ನಾನು ನಿನ್ನೆ ಕೂಡ ದೆಹಲಿಯಲ್ಲಿ ಕೇಂದ್ರದ ನಗರಾಭಿವೃದ್ಧಿ ಸಚಿವರನ್ನು ಭೇಟಿ ಮಾಡಿ, ರಾಜ್ಯ ಸರ್ಕಾರ ನಿಮಗೆ ಮೆಟ್ರೋ ದರ ಏರಿಕೆ ಮಾಡೋದಕ್ಕೆ ಪ್ರಸ್ತಾಪ ಕಳಿಸಿದ್ರೆ ಅದನ್ನು ನೀವು ಖಡಾಖಂಡಿತವಾಗಿ ವಿರೋಧ ಮಾಡಬೇಕು, ಅವಕಾಶ ತಲುಪಿಸಬಾರ್ದು ಅನ್ನೋದಕ್ಕೆ ಅವರಿಗೆ ಮನವಿ ಮಾಡಿ ಹೇಳಿದೆ. ಆದರೆ ಈಗಾಗಲೇ BMRCL ಅವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವುದೇ ಸಮನ್ವಯತೆ ಮಾಡದಲೆ, ಸಮಾಲೋಚನೆ ಮಾಡದಲೆ ಏಕಾಏಕಿ ಇದನ್ನು 5% ಜಾಸ್ತಿ ಮಾಡೋದಕ್ಕೆ ಹೊರಟಿದ್ದಾರೆ. ಇದಕ್ಕೆ ಕಾರಣ ಭಾಳ ಸ್ಪಷ್ಟ ಇದೆ. ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಮಾಡಿ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಇವತ್ತು ಯಾವುದೇ ದುಡ್ಡು ಉಳಿದಿಲ್ಲ. ಕರ್ನಾಟಕ ಒಂದು ರೀತಿ ದಿವಾಳಿ ರಾಜ್ಯ ಇದ್ದಂಗೆ ಆಗಿದೆ. ಇನ್ನು BMRCL ಅವರು 2 ವರ್ಷದಲ್ಲಿ ಕಂಪ್ಲೀಟ್ ಮಾಡುವಂಥ ಯೋಜನೆಯನ್ನು 6 ವರ್ಷ 7 ವರ್ಷ ಡಿಲೇ ಮಾಡೋದ್ರಿಂದಾಗಿ ಆ ಕಾಸ್ಟ್ ಓವರ್ ರನ್ ಏನಾಗುತ್ತೆ ಅದನ್ನು ಕೂಡ ಇವರು ಪ್ರಯಾಣಿಕರಿಂದ ವಸೂಲಿ ಮಾಡೋದಕ್ಕೋಸ್ಕರ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಸಾಮಾನ್ಯ ಜನ ಇವತ್ತು ಯಾವುದೋ ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತಾ ಇರೋರು ಅಥವಾ ಯಾವುದೋ IT ಕಂಪನಿಲಿ ಕೆಲಸ ಮಾಡ್ತಾ ಇರುವಂಥ ಉದ್ಯೋಗಿನೋ, ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರುವಂಥ ಯಾರೋ ಮಹಿಳೆಯರು ಇವತ್ತು ಮೆಟ್ರೋಲ್ ಓಡಾಡಬೇಕು ಅಂತಂದರೆ ಒಂದು ಟರ್ಮಿನಲ್ ಸ್ಟೇಷನ್ನಿಂದ ಇನ್ನೊಂದು ಟರ್ಮಿನಲ್ ಸ್ಟೇಷನಿಗೆ 90 ರೂಪಾಯಿ, 2 ವೇ ಹೋಗಿ ಬರಬೇಕು ಅಂತಂದರೆ 180 ರೂಪಾಯಿ. ಅವ್ರ ಮನೆಯಿಂದ ಮೆಟ್ರೋ ಸ್ಟೇಷನ್ನಿಗೆ ಬೈಕಲ್ಲಿ ತೊಗೊಂಡೋಗಿ ಬೈಕ್ ಪಾರ್ಕ್ ಮಾಡಿಕೊಂಡು ಅದನ್ನು ಉಪಯೋಗಿಸ್ತೀವಿ ಅಂತ ಬೈಕ್ ಪಾರ್ಕಿಂಗ್ ಮಾಡಿದ್ರೆ ಅಲ್ಲಿಗೊಂದು 30 ರೂಪಾಯಿ ಪಾರ್ಕಿಂಗ್ ಚಾರ್ಜು. ಎಲ್ಲ ಸೇರಿ ನಿಮಗೆ 200-220 ರೂಪಾಯಿ ಒಂದು ದಿವಸ ಮೆಟ್ರೋಗೆ ಇವತ್ತು ಬೆಂಗಳೂರಿನಲ್ಲಿ ಖರ್ಚಾಗೋ ಸ್ಥಿತಿ ಬಂದಿದೆ. ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಅದಕ್ಕೋಸ್ಕರ ಜನ ಮೆಟ್ರೋಲ್ ಬರಲಿ ಅಂತ ಮೆಟ್ರೋ ದರ ಕಡಿಮೆ ಮಾಡಿ ಟ್ರಾಫಿಕನ್ನು ಕಡಿಮೆ ಮಾಡ್ತಾರೋ, ಅಥವಾ ಈ ಕಡೆ ನೀವು ರಸ್ತೆಯಲ್ಲಿ ಹೋದರೆ ಟ್ರಾಫಿಕ್ ಬರೆ, ಮೆಟ್ರೋಗೆ ಬಂದರೆ ಮೆಟ್ರೋ ದರದ ಬರೆ. ಇನ್ನು ಬಸ್ ಹತ್ತಕ್ಕಾಗಲ್ಲ, ಯಾಕೆಂದ್ರಲ್ಲಿ ಆ ರೀತಿ ತುಂಬಿಕೊಂಡಿದೆ ಬಸ್ನಲ್ಲಿ. ಇನ್ನು ಕ್ಯಾಬ್ಗಳದ್ದು ರೇಟ್ಗಳು ಜಾಸ್ತಿ ಆಗಿದೆ. ಬೈಕ್ ಟ್ಯಾಕ್ಸಿಲಿ ಹೋಗೋಣ ಅಂತಂದರೆ ಅದನ್ನು ಸರ್ಕಾರ ಬ್ಯಾನ್ ಮಾಡಿದೆ. 4-5 ಜನ ಒಟ್ಟಿಗೆ ಸೇರಿಕೊಂಡು ಕಾರ್ ಪೂಲಿಂಗ್ ಮಾಡ್ಕೊಂಡು ಒಟ್ಟಿಗೆ ಹೋಗ್ತೀವಿ ಅಂತಂದರೆ ಕಾರ್ ಪೂಲಿಂಗನ್ನು ಬ್ಯಾನ್ ಮಾಡಿದ್ದೀರಿ. ಒಟ್ಟಿನಲ್ಲಿ ಬೆಂಗಳೂರಿನ ಜನಕ್ಕೆ ನರಕ ಯಾತನೆ ಕೊಡೋದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ನಿರ್ಧಾರ ಮಾಡ್ದಂಗಿದೆ. ದರ ಏರಿಕೆ ಕಡಿಮೆ ಮಾಡಿ ಅಂತ ಒಂದು ಸಿಂಗಲ್ ಪತ್ರ ಬರೀರಿ ಸಾಕು. ನೀವು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಒಂದು ಸಿಂಗಲ್ ಲೆಟರ್ ಬರೀರಿ ನೀವು ಕೇಂದ್ರ ಸರ್ಕಾರಕ್ಕೆ. ದರ ಕಡಿಮೆ ಮಾಡಿ, ನೀವು ಹೆಂಗೂ ಮಾಡ್ತಾನೆ ಇದ್ದೀರಾ, ದರ ಜಾಸ್ತಿ ಮಾಡಿದ್ದೀರಾ, 8 ತಿಂಗಳಿಂದ ಕೂಡ ಜಾಸ್ತಿ ಮಾಡಿದ್ದೀರಾ, ಈಗಲೂ ತಿರ್ಗಾ ನೀವು ಜಾಸ್ತಿ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಇದನ್ನು ಕಡಿಮೆ ಮಾಡಿ ಅಂತ ಒಂದು ಪತ್ರ ಬರೀಲಿ. ಯಾಕೆ ಬರೀತಾ ಇಲ್ಲ ಇವರು ದರ ಏರಿಕೆ ಮಾಡಿಬಿಟ್ಟು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಪತ್ರ ಬರೀಲಿ. ಈಗ ಮಮತಾ ಬ್ಯಾನರ್ಜಿ ಕೋರ್ಟ್ಗೆ ಹೋಗಿದ್ದಾರಲ್ಲ SIR ಬೇಡ ಅಂತ, ಅದೇ ಥರ ನಾನು ಕೋರ್ಟ್ಗೆ ಹೋಗಿದ್ದೆ. ಇಲ್ಲಿ ಮೆಟ್ರೋ ದರ ಏರಿಕೆ ಆದಾಗ ಯಾವ ಆಧಾರದ ಮೇಲೆ ಮೆಟ್ರೋ ದರ ಜಾಸ್ತಿ ಮಾಡಿದ್ದೀರಾ ಅಂತ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟನ್ನು ಹೊರಗಡೆ ಕೊಡಿ ಅಂತ ಹೇಳಿ ಕೋರ್ಟ್ಗೆ ಹೋಗಿದ್ವಿ. 3 ತಿಂಗಳು ಕೋರ್ಟ್ನಲ್ಲಿ ಹೋರಾಟ ಮಾಡಿದ್ಮೇಲೆ ಆ ರಿಪೋರ್ಟನ್ನು ಹೊರಗಡೆ ತಂದರು. DK ಶಿವಕುಮಾರ್ ಅವರು ಹೋಗಲಿ ಕೋರ್ಟಿಗೆ. ಕೇಂದ್ರ ಸರ್ಕಾರ ಬೆಂಗಳೂರಿನ ಜನರಿಗೆ ತೊಂದರೆ ಆದರೂ ಕೂಡ ಏಕಾಏಕಿ 2 ಬಾರಿ ದರ ಏರಿಕೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದನ್ನು ನಿಲ್ಲಿಸಲಿ ಅಂತ DK ಶಿವಕುಮಾರ್ ಅವರು ಹೋಗಲಿ ಕೋರ್ಟಿಗೆ. ನೀವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲ್ಲ, ನಿಮಗೆ ಸರಿ ಅನ್ನಿಸ್ದಲೇ ಇರುವಂಥ ಈ ನಿರ್ಧಾರದ ಮೇಲೆ ಕೋರ್ಟಿಗೆ ಹೋಗಲ್ಲ, ಮಾಧ್ಯಮದ ಎದುರುಗಡೆ ಮಾತ್ರ ಬಂದು ಇದು ನಾವು ಮಾಡಿಲ್ಲ ಕೇಂದ್ರ ಸರ್ಕಾರ ಮಾಡ್ತಿರೋದು ಅಂತ ಸುಳ್ಳು ಹೇಳಿದ್ರೆ ಜನ ನಂಬಕ್ಕೆ ದಡ್ರಿದಾರ. ನಾನು ಈಗಲೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಸವಾಲು ಹಾಕ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಮಾಡಿದ್ದು ಅನ್ನುವಂಥದ್ದು ಸತ್ಯ ಆದರೆ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡಿ ಈ ದರ ಏರಿಕೆ ಮಾಡಿರೋದು ಸರಿ ಇಲ್ಲ ಅನ್ನುವಂಥ ಪತ್ರ ನೀವು ಇವತ್ತು ಬರೀರಿ.
24 ಗಂಟೆ ಒಳಗಡೆ ಅದನ್ನು ಕಡಿಮೆ ಮಾಡಿಸುವಂಥ ಜವಾಬ್ದಾರಿ ಕರ್ನಾಟಕದ ಸಂಸದರು. ಈ ಸುಳ್ಳು ಹೇಳೋದನ್ನು ಅವ್ರು ನೀವಾಗಾದರೂ ನಿಲ್ಲಿಸಬೇಕು. ಈಗ ರಾಜ್ಯ ಸರ್ಕಾರ ದರ ಏರಿಕೆ ಮಾಡಲ್ಲ, ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅಂದರೆ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಅನ್ನೋದಾದರೆ, ಯಾಕೆಂದರೆ ಕೇಂದ್ರ ಸರ್ಕಾರ ಮಾಡಿದ್ದಿದ್ರೆ ಬೆಂಗಳೂರದ್ದು ಮಾತ್ರ ಜಾಸ್ತಿ ಆಗಲ್ವಲ್ಲ. ಕೇಂದ್ರ ಸರ್ಕಾರ ಜಾಸ್ತಿ ಮಾಡೋದಾದರೆ ದೇಶದ ಎಲ್ಲ ಕಡೆ ಆಗಬೇಕು. ಮುಂಬೈಯಲ್ಲಿ ಜಾಸ್ತಿ ಆಗಿಲ್ಲ, ಚೆನ್ನೈಯಲ್ಲಿ ಆಗಿಲ್ಲ, ಕಲ್ಕತ್ತಾದಲ್ಲಿ ಆಗಿಲ್ಲ, ಡೆಹಲಿಲಿ ಆಗಿಲ್ಲ, ಬೆಂಗಳೂರಲ್ಲಿ ಮಾತ್ರ ಯಾಕೆ ಜಾಸ್ತಿ ಆಗ್ತಾ ಇದೆ? ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಮಾಡಿಲ್ಲ. ಹಂಗಿದ್ರೆ ಯಾವುದೋ ದೆವ್ವನೋ ಭೂತನೋ ಪ್ರೇತನೋ ಯಾವುದೋ ಬಂದು ಮಾಡ್ತಾ ಇರಬೇಕು ಈ ಬೆಲೆ ಏರಿಕೆ ಜಾಸ್ತಿ ಮಾಡ್ತಾ ಇರೋದನ್ನು. ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಜನಕ್ಕೆ ಕೊಡೋದನ್ನು ಬಿಟ್ಟು ಸಾಮಾನ್ಯ ಜನಕ್ಕೆ ಉಪಯೋಗ ಆಗುವಂಥ ದರ ಏರಿಕೆಯನ್ನು ನಿಲ್ಲಿಸ್ತೀವಿ ಅನ್ನುವಂಥ, ದರ ಪರಿಷ್ಕರಣೆ ಮಾಡ್ತೀವಿ ಅನ್ನುವಂಥ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ನಾನು ಉಪಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಾವಿವತ್ತು ರಾಜ್ಯ ಸರ್ಕಾರದ ಪರವಾಗಿ ಕೇಂದ್ರದ ಪ್ರತಿನಿಧಿಗಳಾಗಿ ಸಂಸದರು ನಾವು ಪತ್ರ ಬರೆದಿದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಭಾಳ ದುರಾದೃಷ್ಟಕರ ಇದು. ದೇಶದ ಸಂಸತ್ತಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರಪತಿ ಭಾಷಣಕ್ಕೆ ಧನ್ಯವಾದ ಪ್ರಸ್ತಾಪದಲ್ಲಿ ಪ್ರಧಾನಮಂತ್ರಿಗಳಿಗೆ ಲೋಕಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡದಲ್ಲೇ ಇದ್ದಿದ್ದು, ಪ್ರಧಾನಮಂತ್ರಿಗಳು ಮಾತನಾಡದಲ್ಲೇ ಇದ್ದಿದ್ದು ಇದೇ ಮೊದಲನೇ ಸತಿ. ನಾವಾಗಲೇ ನೋಡಿದ್ವಿ, ಮೊನ್ನೆ ಸಂಸತ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಸದನದಲ್ಲಿ ಇಲ್ಲದಲೇ ಇರುವಂಥ ಸಂದರ್ಭದಲ್ಲೇ 8-10 ಜನ ಮಹಿಳಾ ಸಂಸದರನ್ನು ಕಾಂಗ್ರೆಸ್ ಪಾರ್ಟಿ ಮುಂಗಡೆ ತಳ್ಳಿ ಪ್ರಧಾನಮಂತ್ರಿಗಳು ಕೂತ್ಕೊಳ್ಳುವಂಥ ಅವರ ಸೀಟ್ನಿಗೆ ಬ್ಯಾನರ್ಗಳನ್ನು ಹಿಡ್ಕೊಂಡು ಬಂದು ಘೇರಾವ್ ಮಾಡಿ ಈಗಾಗಲೇ ಮಾಡಿದರು. ಲೋಕಸಭೆಯ ಸ್ಪೀಕರಿಗೆ ಪ್ರಧಾನಮಂತ್ರಿಗಳು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ತಿರ್ಗಾ ಇದೇ ರೀತಿ ಮಾಡ್ತಾರೆ ಅನ್ನುವಂಥ ಮುನ್ಸೂಚನೆ ಇದ್ದಿದ್ದರಿಂದ ಈ ರೀತಿ ಭಾಷಣ ಮಾಡೋದು ಬೇಡ ಅಂತ ಅವರು ಪ್ರಧಾನಮಂತ್ರಿಗಳಿಗೆ ಸೂಚಿಸಿದ್ರು. ಸದನಗಳಿರುವಂಥದ್ದೇನೇ ಚರ್ಚೆ ಮಾಡಲಿಕ್ಕೆ, ಭಾಷಣದ ಮುಖಾಂತರ, ಚರ್ಚೆ ಮುಖಾಂತರ ಜನಸಾಮಾನ್ಯರ ವಿಷಯವನ್ನು, ದೇಶದ ಸಮಸ್ಯೆಯನ್ನು ಚರ್ಚೆ ಮಾಡೋದಕ್ಕೆ. ಇವತ್ತು ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸದನದಲ್ಲಿ ಚರ್ಚೆ ಮಾಡಲಿಕ್ಕೂ ಕೂಡ ಇವತ್ತು ಮುಂದುಬರದಲ್ಲೇ ಇರುವಂಥದ್ದು. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತಲೇ ಹೇಳ್ಬೋದು. ಇಡೀ ದೇಶ ಇವತ್ತು ಇದನ್ನು ನೋಡಿದೆ. ಎಲ್ಲೆಲ್ಲಿ ಅವಕಾಶ ಸಿಗತ್ತೆ ಅಲ್ಲಿ ದೇಶ ಅದಕ್ಕೆ ಉತ್ತರ ಕೂಡ ಕೊಡುತ್ತೆ. ನಾನು ಸದನದಲ್ಲೂ ಮಾತನಾಡ್ತಾ ಹೇಳಿದೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ 95 ನಾಟ್ಔಟ್. ಇವಾಗ ರಾಹುಲ್ ಗಾಂಧಿ 95 ಎಲೆಕ್ಷನ್ಸು ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೋತಿದೆ. ಈಗ ಇನ್ನೊಂದು 2-3 ತಿಂಗಳಲ್ಲಿ ಇನ್ನೂ 5 ರಾಜ್ಯದಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ಸು ಸೆಂಚುರಿ ಹೊಡೆಯುವಂಥದ್ದು ಶತಸಿದ್ಧ. ರಾಜ್ಯದ ಮತ್ತು ದೇಶದ ಜನ ಪಂಚಾಯಿತಿ ಎಲೆಕ್ಷನ್ ಇರ್ಬೋದು, ಪಾರ್ಲಿಮೆಂಟ್ ಎಲೆಕ್ಷನ್ ಇರ್ಬೋದು, ಎಲ್ಲ ಕಡೆ ಅವರನ್ನು ವಿರೋಧ ಮಾಡ್ತಾ ಇರುವಂಥದ್ದೇ ಅವ್ರ ಈ ಬಿಹೇವಿಯರ್ ಕಾರಣಕ್ಕೋಸ್ಕರ. ಧನ್ಯವಾದ. ಈಗ ಬೆಂಗಳೂರಿನಲ್ಲೂ ಇವತ್ತು GBA ಚುನಾವಣೆಗೆ ಬ್ಯಾಲೆಟ್ ತೊಗೊಂಡು ಹೋಗ್ತೀವಿ ಅಂತಿದೆ. ಇದು ಕಾಂಗ್ರೆಸ್ ಪಾರ್ಟಿ ಮತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಒಂದ್ಸತಿ ಆತ್ಮಾವಲೋಕನೆ ಮಾಡ್ಕೋಬೇಕು. ಇಡೀ ಪ್ರಪಂಚಕ್ಕೆ ಟೆಕ್ನಾಲಜಿಯಲ್ಲಿ ಲೀಡರ್ಶಿಪ್ ಕೊಡ್ತಾ ಇರುವಂಥ ನಗರ, ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಬೆಂಗಳೂರು ಮತ್ತು ಕರ್ನಾಟಕ. ನಾವು ಸರ್ಕಾರವಾಗಿ ಸಮಾಜವನ್ನು ತೆಗೆದುಕೊಂಡು ಹೋಗಬೇಕೋ ಅಥವಾ ವಾಪಸ್ ತೆಗೆದುಕೊಂಡು ಹೋಗಬೇಕೋ? ಇಡೀ ಪ್ರಪಂಚ ಇಂಡಿಯಾ ಎಷ್ಟು ಚೆನ್ನಾಗಿ ಫ್ರೀ ಆ್ಯಂಡ್ ಫೇರ್ ಆಗಿ ಟೆಕ್ನಾಲಜಿ ಬಳಸಿ ಎಲೆಕ್ಷನ್ ಮಾಡ್ತಾರೆ ಅನ್ನೋದನ್ನು ಇಡೀ ಪ್ರಪಂಚ ಇವತ್ತು ಒಪ್ಪಿದೆ, ಗೌರವಿಸಿದೆ. ಬೇರೆ ದೇಶಗಳು ಬಂದು ಭಾರತದ ಎಲೆಕ್ಷನ್ ಮಾಡೆಲನ್ನು ನಾವು ನಮ್ಮ ದೇಶದಲ್ಲಿ ಹೆಂಗೆ ಅನ್ವಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿಂದ ಬಂದು ಕಲ್ತ್ಕೊಂಡು ಹೋಗುವಂಥ ಡೆಲಿಗೇಷನ್ಸ್ಗಳು ಬರ್ತವೆ. ಹಿಂಗಿರಬೇಕಾದ್ರೆ ಬೆಂಗಳೂರಿನಲ್ಲಿ ಇಲ್ಲ, ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ನ ಬದಲಾಗಿ ನಾವು ವಾಪಸ್ಸು ತಿರಸ್ಕೃತವಾಗಿರುವಂಥ ಬೂತ್ ರಿಗ್ಗಿಂಗ್ ಮಾಡಲಿಕ್ಕೆ, ಬೂತ್ ಕ್ಯಾಪ್ಚರ್ ಮಾಡಲಿಕ್ಕೆ, ಎಲೆಕ್ಷನ್ನಲ್ಲಿ ಹಾಳು ಮಾಡಲಿಕ್ಕೆ ಸಾಧ್ಯ ಇದ್ದಂಥ ಬ್ಯಾಲೆಟ್ ಪೇಪರ್ಗೆ ನಾವು ವಾಪಸ್ ಹೋಗ್ತೀವಿ ಅಂತಂದರೆ ರಾಜ್ಯದ ನಾಯಕತ್ವ ರಾಜ್ಯವನ್ನು ಯಾವ ಕಡೆ ತಗೊಂಡು ಹೋಗ್ತಾ ಇದೆ ಅನ್ನೋದ್ರ ಕಡೆಗೆ ಒಂದು ನಿದರ್ಶನ. ಈ ಹಿಂದೆ ಕೂಡ ಎಲೆಕ್ಷನ್ ಕಮಿಷನ್ನು ದೇಶದ 4-5 ಕಡೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ನ ಹೊರಗಡೆ ಇಟ್ಟು ಓಪನ್ ಚಾಲೆಂಜ್ ಮಾಡಿದರು. ಯಾರೇ ಬಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷೀನನ್ನು ಹ್ಯಾಕ್ ಮಾಡಲಿಕ್ಕಾಯಿತು ಅಂತಂದರೆ ನೀವು ಹ್ಯಾಕ್ ಮಾಡಿ ತೋರಿಸಿ ಅಂತ. ಅವತ್ತು ಯಾರೂ ಇವ್ರು ಕಾಂಗ್ರೆಸ್ನವ್ರು ಹೋಗಲಿಲ್ಲ.
ಆದರೆ ಎಲೆಕ್ಷನ್ನ ಒಂದಾದ್ಮೇಲೆ ಇವ್ರ ಎಡವಟ್ಟುಗಳಿಂದ ಸೋತಾದ ಮೇಲೆ ಎಲೆಕ್ಷನ್ ಕಮಿಷನನ್ನು ಮತ್ತು EVM ಅನ್ನು ಬ್ಲೇಮ್ ಮಾಡ್ತಾರೆ. ಈಗ ಇವರಿಗೆ EVM ಮೇಲೆ ಇಷ್ಟೊಂದು ತಿರಸ್ಕಾರ ಇದ್ದಿದ್ದರೆ, EVM ತಪ್ಪು ಹೊಂದಿದ್ದಿದ್ರೆ ಕರ್ನಾಟಕಕ್ಕೂ ಎಲೆಕ್ಷನ್ EVM ಮೇಲೆ ಆಗಿದ್ದಲ್ವಾ? ಆ ಎಲೆಕ್ಷನ್ ಇವ್ರು ಗೆದ್ರು ಅಂದಿದ ತಕ್ಷಣ ಮಾತ್ರ ಯಾಕೆ ಓಡೋಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು? ಈಗ DK ಶಿವಕುಮಾರ್ ಅವ್ರು ಪ್ರತಿ ದಿವಸ ಸಿದ್ದರಾಮಯ್ಯನವ್ರು ಕಾಲಿಳೆಯಕ್ಕೆ ಹೋಗ್ತಾ ಇರೋದೇನಕ್ಕೆ? ಮುಖ್ಯಮಂತ್ರಿ ಆಗಬೇಕು ಅಂತ. ಮುಖ್ಯಮಂತ್ರಿ ಆಗಿದ್ದ ಎಲೆಕ್ಷನ್ ಯಾವುದು? EVM ಅಲ್ಲಿ ತಾನೇ ಆಗಿದ್ದ ಎಲೆಕ್ಷನ್ನು. ಇಷ್ಟೊಂದು ನೈತಿಕ ಅಧಿಕಾರ ಇದ್ದರೆ ನಾವು EVM ಅಲ್ಲಿ ಆಗೋ ಅಧಿಕಾರ ಎಲೆಕ್ಷನ್ ಆಗುವಂಥದ್ದಕ್ಕೆ ನಾವು ಎಲೆಕ್ಷನ್ನಲ್ಲಿ ನಾವು ಕಂಟೆಸ್ಟೇ ಮಾಡಲ್ಲ. ನಾವು ಅದೇ ಗೆದ್ದಿದ್ದ ಕಡೆಗೆ ಎಲೆಕ್ಷನ್ ಸರ್ಟಿಫಿಕೇಟು, ಸೋತಿದ್ದ ಕಡೆ EVM ಸರಿ ಇಲ್ಲ. ಜನ ಏನು ದಡ್ರೇನ್ರಿ ಇದನ್ನೆಲ್ಲ ನೋಡ್ತಾ ಇರೋದನ್ನ, ಇವ್ರದ್ದು ಪ್ರತಿ ದಿವಸ ಇದನ್ನ ಈ ನಾಟಕ ನೋಡ್ತಾ ಇರೋದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.